ಬೆಂಗಳೂರು ದಸರಕ್ಕೆ 106 ವರ್ಷ. ಇವತ್ತು ಆ ಆಚರಣೆ ಮಾಡ್ಬೇಕಾದ್ರೆ ಈ ಸ್ಮಾರಕನೇ ನಾವೆಲ್ಲ ಮರ್ತೋಗಿದೀವಿ ಅಂತ ಅನ್ಸುತ್ತೆ. ಐಫಾ ಡೇ ದಿನ ಅಲಂಕಾರ ಮಾಡ್ತೀವಿ, ಅವತ್ತು ಒಂದೇ ದಿನ ಇದಕ್ಕೆ ಒಂದು ಗೌರವ ಸಿಕ್ತಂಗಾಗುತ್ತೆ. ಆದ್ರೆ ವಿಜಯದಶಮಿ ದಿನ ಕೂಡ ಯಾವುದು ಉತ್ಸವ ಸಮಿತಿ ಇದೆ ಅವರು ಈ ಒಂದು ಸ್ಮಾರಕಕ್ಕೂ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ದೀಪಾಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಆಚರಣೆ ಮಾಡಕ್ಕೆ ಮೂಲ ಕಾರಣನೇ ಈ ಸ್ಮಾರಕ. ಇಲ್ಲಿಂದ ಹೋದಂತ ಸೈನಿಕರು ಎಷ್ಟೋ ಜನಕ್ಕೆ ಅದು ಗೊತ್ತಿದೆ, ಆದ್ರೆ ಉತ್ಸವ ಸಮಿತಿ ಇದನ್ನ ತಿಳ್ಕೊಂಡು ಇದಕ್ಕೊಂದು ಗೌರವ ಕೊಡ್ಬೇಕು. ನಂತರ ಪಲ್ಲಕ್ಕಿಗಳೆಲ್ಲ ಇಲ್ಲಿ ಬರ್ಬೇಕಾದ್ರೆ ಒಂದು ಸ್ಮರಣಾರ್ಥಕವಾಗಿ ಅವ್ರೇನು ವಾದ್ಯಗಳು ಇಟ್ಕೊಂಡಿರ್ತಾರೆ, ಮ್ಯೂಸಿಕ್ ಇರುತ್ತೆ, ಅದನ್ನೆಲ್ಲ ಸ್ಟಾಪ್ ಮಾಡಿ ಒಂದು ಗೌರವ ಸೂಚಿಸಿ ಮುಂದೆ ಅವರ ಆಚರಣೆಗಳು ಒಂದು ಪ್ರದಕ್ಷಿಣೆ ಮಾಡಿ ಅವರು ಆಚರಣೆಗಳನ್ನ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಆ ಸಂಭ್ರಮಾಚರಣೆಗೆ ಯಾರು ಅಡ್ಡಿ ಮಾಡ್ಬೇಕಂತಲ್ಲ. ಅಂದ್ರೆ ಈ ಸ್ಮಾರಕಕ್ಕೆ ಆ ಸೈನಿಕರು ಹೋಗಿ ಹುತಾತ್ಮರಾದ್ರಲ್ಲ ಅವರೆಲ್ಲ ನಮ್ಮವರು. ಇದರಲ್ಲಿ ಜಾತಿ ಭೇದ ಭಾವ ಇದ್ರೆ ಎಲ್ಲರೂ ಇದ್ರು. ಕನ್ನಡದವ್ರು ಇದ್ರು, ರಜಪೂತ್ರಿದ್ರು, ಮರಾಠಿಗರಿದ್ರು, ಮುಸಲ್ಮಾನರಿದ್ರು, ಅರಸುಮನೆ ತಂದವರಿದ್ರು. ಇವರೆಲ್ಲರೂ ಸಹ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವತ್ತು ಅವ್ರು ಮಾಡಿರೋಂಥ ತ್ಯಾಗ ಇವತ್ತು ನಾವು ನೆನ್ಸ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಇದೊಂದು ನಮ್ಮ ಕಡೆಯಿಂದ ಒಂದು ಕಳೆಕಳೆಯ ಪ್ರಾರ್ಥನೆ ಅಂತಾನೆ ಹೇಳ್ಬೋದು. ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು.